Hi everyone, welcome to my channel. My name is Abhilash, and this channel is about the real journey of starting the cloud kitchen from the ground. And you will see the mistakes and late night and customer orders and everything happening in the behind the scene, and nothing will be hidden. And what are the challenges we face in starting stage of cloud kitchen, and the brands, why four brand I selected for starting is that I realized that the customer ಅವರು ಒಂದೇ ಟೈಪ್ ಆಫ್ ಫುಡ್ನ ಯಾವತ್ತೂ ಇಷ್ಟಪಡಲ್ಲ. ಒಬ್ಬೊಬ್ರಿಗೆ ಗ್ರಿಲ್ ಬೇಕಾಗುತ್ತೆ, ಒಬ್ಬೊಬ್ರಿಗೆ ರೋಲ್ ಬೇಕಾಗುತ್ತೆ, ಒಬ್ಬೊಬ್ರಿಗೆ ಶವರ್ಮಾ ರೋಲ್ಸ್, ಬಾರ್ಬಿಕ್ಯೂ ಚಿಕನ್ ಮತ್ತು ಹೆಲ್ತಿ ಫುಡ್ಸ್, ಆಮೇಲೆ ಸ್ವೀಟ್ಸ್ ಲೈಕ್ ಓಫೆಲ್ಸ್, ಮಿಲ್ಕ್ ಶೇಕ್ಸ್ ಆ ಥರ ಬೇಕಾಗುತ್ತೆ. ನಾನು ಯಾಕೆ ಫೋರ್ ಬ್ರ್ಯಾಂಡ್ ಡಿವೈಡ್ ಮಾಡಿದ್ದೀನಿ ಅಂದರೆ, ಎಲ್ಲ ಫುಲ್ಲು ಒಂದೇ ಬ್ರ್ಯಾಂಡಲ್ಲಿ ಶುರು ಮಾಡಿದ್ರೆ ಮೆನು ತುಂಬ ಲಾಂಗ್ ಆಗೋಗುತ್ತೆ, ಮತ್ತು ತುಂಬ ಕಸ್ಟಮರ್ ಸ್ಕ್ರೋಲ್ ಮಾಡೋಕ್ಕೆ ಟೈಮ್ ಆಗೋಗುತ್ತೆ. ಎಷ್ಟೊಂದು ಜಾಸ್ತಿ ಮೆನು ನೋಡಿಬಿಟ್ಟೆ ಅಷ್ಟೊಂದು ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಫೋರ್ ಡಿವೈಡ್ ಮಾಡಿದ್ದೀನಿ ಕ್ಲೌಡ್ ಕಿಚನ್ನ. ಯಾವುದ್ಯಾವುದು ಅಂದರೆ, ಫಸ್ಟ್ ಸ್ಟಾರ್ಟಿಂಗಲ್ಲೇ ತೋರಿಸ್ತಿರ್ತೀನಿ, ಆ ಮೂರು ಇರುತ್ತೆ. ಚಾಲೆಂಜಸ್ ಬಂದುಬಿಟ್ಟು ಏನು ಅಂದರೆ, ನಾಲ್ಕು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಚಾಲೆಂಜಸ್ ಫಸ್ಟ್ ಬಂದು ಲೈಸೆನ್ಸಿಂಗು. ನಂದು ಲೈಸೆನ್ಸಿಂಗ್ ಬಂದು ಒಟ್ಟಿಗೆ ಅಪ್ಲೈ ಮಾಡಿಲ್ಲ, ಎರಡು ಆಲ್ರೆಡಿ ರನ್ನಿಂಗಲ್ಲಿತ್ತು ನಂದು ಕ್ಲೌಡ್ ಕಿಚನ್ನು. ಎಕ್ಸ್ಟ್ರಾ ಎರಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಏನೇನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ರಿಸ್ಕ್ ಬರುತ್ತೆ ಅಂದರೆ, ಆರ್ಡರ್ಸ್ ಇರಲ್ಲ. ಸ್ಟಾರ್ಟಿಂಗ್ ಒಂದು ಎರಡು ಆ ಥರ ಬರ್ತಾ ಇರುತ್ತೆ, ಪ್ಲಸ್ ರಿವ್ಯೂಸು ಮತ್ತು ಫುಡ್ ಕಾಸ್ಟು ಮತ್ತು ಮ್ಯಾನೇಜಿಂಗ್ ಆನ್ಲೈನ್ ಟೈಮ್ಸ್, ಕರೆಕ್ಟ್ ಟೈಮ್ಸಲ್ಲಿ ಓಪನಿಂಗು ಮತ್ತು ಕ್ಲೋಸಿಂಗು, ಮತ್ತು ಹೆಂಗೆ ಪ್ರಿಪೇರ್ ಮಾಡಬೇಕು, ಪ್ಲಸ್ ರೆಸಿಪೀಸು, ಅದೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಎವ್ರಿ ಡೇನೂ ಒಂದೊಂದು ಕಲಿತಾ ಹೋದಂಗೆ ಈಸಿ ಆಗ್ತಾ ಹೋಗುತ್ತೆ. ಮತ್ತು ಏನು ನನ್ನ ಗೋಲು ಅಂದರೆ, ಜಸ್ಟ್ ಸೇಲ್ ಮಾಡೋದಲ್ಲ ಫುಡ್ಡು, ಒಂದು ಬ್ರ್ಯಾಂಡ್ ಥರ ಬಿಲ್ಡ್ ಮಾಡಬೇಕು ಮತ್ತು ಕಸ್ಟಮರ್ಗೆ ಟ್ರಸ್ಟಾಗಿರಬೇಕು, ಆ ಥರ ಮಾಡಬೇಕು ಅಂತ ಈ ಒಂದು ವರ್ಷದಲ್ಲಿ ಎಷ್ಟಾಗುತ್ತೋ ಎಲ್ಲ ಟ್ರೈ ಮಾಡಿ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಈ ವಿಡಿಯೋ ಡೈಲಿ ಏನಕ್ಕೆ ರೆಕಾರ್ಡ್ ಮಾಡ್ತೀನಿ ಅಂದರೆ, ಅಟ್ಲೀಸ್ಟ್ ಒಂದು ವರ್ಷ ಆದಮೇಲೆ ಒಂದು ಮೆಮೊರಿ ಆದರೂ ಇರುತ್ತೆ ಏನೇನು ಟ್ರೈ ಮಾಡಿದ್ದು ಅಂತ. ಮತ್ತು ಏನೇನು ನೀವು ಈ ಚಾನಲ್ ನೋಡ್ಬೋದು ಅಂದರೆ, ಡೈಲಿ ಕಿಚನ್ ಆಪ್ರೇಷನ್ನು, ಆರ್ಡರ್ ಪ್ಯಾಕಿಂಗು, ಸೇಲ್ಸ್ ಅಪ್ಡೇಟು, ಮತ್ತು ಮಾರ್ಕೆಟಿಂಗ್ ಏನೇನು ಮಾಡ್ಬೋದು ಅಂತ, ಮತ್ತು ನ್ಯೂ ಮೆನುಗಳು ಹೆಂಗೆ ಲಾಂಚ್ ಮಾಡೋದು. ಯಾಕೆಂದರೆ ಒಂದೊಂದು ಮೆನು ಸೇಲ್ ಆಗ್ತಾ ಇರಲ್ಲ, ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸಸ್ಸು, ಮತ್ತು ಏನು ಸಕ್ಸಸ್ಸು ಫೇಲ್ಯೂರ್ ಆಗುತ್ತೋ, ಆರ್ಡರ್ಸು ರಿಟರ್ನ್ ಇರುತ್ತೆ, ಕ್ಯಾನ್ಸಲೇಷನ್ ಆಗುತ್ತೆ, ಅದೆಲ್ಲ ನೋಡ್ಕೊಂಡು, ಮತ್ತು ರಿಯಲ್ ಟೈಮ್ ಕ್ಲೌಡ್ ಕಿಚನ್ನು ಓನ್ ಮಾಡಿಬಿಟ್ಟು ಏನೇನು ರಿಸ್ಕ್ ತೊಗೋಬೇಕು ಅದೆಲ್ಲ ಇರುತ್ತೆ. ಅದೆಲ್ಲ ಇದರಲ್ಲಿ ನೋಡ್ಬೋದು. ನಿಮ್ಗೆ ಏನೇನೋ ನಮ್ಮ ಚಾನಲ್ ಇಷ್ಟ ಆದರೆ ನನ್ನ ಜೊತೆ ಜಾಯಿನ್ ಮಾಡಿಕೊಂಡು ಜರ್ನಿ ಹೆಲ್ಪ್ ಮಾಡ್ಬೋದು, ಅಡ್ವೈಸ್ ಮಾಡ್ಬೋದು ಅಷ್ಟೇ. ಡೈಲಿ ಏನೇನು ಶೇರ್ ಮಾಡ್ಬೋದು ಎಲ್ಲ ಮಾಡ್ಬೋದು. ಮತ್ತು ಸ್ಟಾರ್ಟಿಂಗ್ ಸ್ಟೇಜಿಂದನೂ ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ. ಪ್ರೆಸೆಂಟ್ಲಿ ಒಂದು ರನ್ನಿಂಗಲ್ಲಿದೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಇವಾಗ ಏನು ಸ್ಟಾರ್ಟ್ ಮಾಡಿದ್ದೀನಿ ಕ್ಲೌಡ್ ಕಿಚನ್ನು, ಅದನ್ನು ಏನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನೇನು ಫೇಸ್ ಮಾಡಬೇಕಾಗುತ್ತೆ ಅದೆಲ್ಲ ಡೈಲಿ ಬ್ಲಾಗಲ್ಲೋ ಇಲ್ಲ ಹೆಂಗೋ ರೆಕಾರ್ಡ್ ಮಾಡಿಬಿಟ್ಟು ಇದರಲ್ಲಿ ನೋಡೋಣ ಏನಾಗುತ್ತೆ ಅಂತ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಹಾಗೆ ಸ್ವಲ್ಪ ಲೈಕು ಶೇರ್ ಕೊಡಿ. ಓಕೆ, ಬಾಯ್.